ಹಾಯ್ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ. ಇಂದಿನ ಈ ಬ್ಲಾಗಲ್ಲಿ ಬೀಟ್ರೂಟ್ ಜ್ಯೂಸ್ ಎಲ್ಲ ಕಡೆ ಫೇಮಸ್ ಆಗಿರುವಂಥ ಈ ಬೀಟ್ರೂಟ್ ಜ್ಯೂಸನ್ನು ಒಂದು ಸಲ ಮನೇಲಿ ಟ್ರೈ ಮಾಡೋಣ ಅಂತ ಮಾಡಿದ್ದೀವಿ. ಈ ಥರ ಬಂದಿದೆ. ಇದರ ಲಾಭಗಳು ತುಂಬಾ ಇದೆ. ಮುಂದೆ ನೋಡ್ತಾ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಬೇಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಬೀಟ್ರೂಟು ಮತ್ತು ಕ್ಯಾರೆಟ್ನ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಮಿಂಟು, ಜಿಂಜರು ಮತ್ತು ಆಲೂವೇರನ ಒಂದು ಕೊಯ್ಕೊಂಡು ಬಂದು ಇಟ್ಟಿದ್ದೀವಿ. ಅದರ ಹಳದಿ ಬಣ್ಣ ಹೋಗೋವರೆಗೂ ಅದನ್ನ ಹಾಗೆ ಇಟ್ಬಿಟ್ಟು ನಾವು ಇವಾಗ ಎಲ್ಲ ಹೆಚ್ಚಿಟ್ಕೊಂಡಿರೋದನ್ನೆಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಜಾರಲ್ಲಿ ಹಾಕ್ಕೊಂಡು ನೋಡಿ, ಆಲೂವೇರನ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಅದರಲ್ಲಿ 2 ಇಂಚನ್ನು ಕಟ್ ಮಾಡಿ ಇಟ್ಕೊಂಡು ನೀಟಾಗಿ 3-4 ಸಲ ತೊಳ್ಕೊಂಡು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಆಡಿಸ್ಕೊತಾ ಇದ್ದೀವಿ. ಸ್ವಲ್ಪ ನೀರು ಬೇಕಾಗಿತ್ತು, ನೀರು ಹಾಕಿ ಆಡಿಸ್ಕೊತಾ ಇದ್ದೀನಿ. ಇದನ್ನ ಸೋಸ್ಕೊಂಡ್ಮೇಲೆ ನಮಗೆ ಬೀಟ್ರೂಟ್ ಜ್ಯೂಸ್ ರೆಡಿಯಾಗುತ್ತೆ. ಇದ್ರ ನಿಂಬೆಹಣ್ಣು, ನೆಲ್ಲಿಕಾಯಿ, ಆಮೇಲೆ ಇದು ಕೊಕೊನಟ್ ತೆಂಗಿನಕಾಯಿನೂ ಹಾಕ್ಕೊಂಡು ಸೇರಿಸ್ಕೊಂಡು ನಾವು ಮಿಕ್ಸಿ ಆಡಿಸ್ಕೊಂಡು ಈ ರೀತಿ ಇದೇ ಪ್ರೋಸೆಸ್ಸಲ್ಲಿ ಮಾಡ್ಕೋಬೋದು. ನಾವು ಈ ಬೀಟ್ರೂಟ್ ಜ್ಯೂಸನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ಹಾರ್ಟ್ ಹೋಲ್ಸ್ಗಳು 6 ಗಂಟೆವರೆಗೂ ಇದು ಓಪನ್ ಆಗಿ ಇಟ್ಟಿರುತ್ತೆ. ಯಾವುದೇ ರೀತಿ ಅಡೆಚಣೆ ಇಲ್ಲದಲೇ ನಮ್ಮ ದೇಹದ ಹಾರ್ಟು ಚೆನ್ನಾಗಿ ಪಂಪ್ ಮಾಡುತ್ತೆ ಮತ್ತು ಬ್ಲಡ್ ಕಡಿಮೆ ಇದ್ದವರಿಗೆ ಬ್ಲಡ್ನ ರೀಗ್ರೋತ್ ಮಾಡಿಕೊಡುತ್ತೆ ಮತ್ತು ಸ್ಕಿನ್ ಹೊಳೆಯುವಂತೆ ಮಾಡುತ್ತೆ. ಹೇರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಹೀಗೆ ನೀವು ನಮಗೆ ಸಪೋರ್ಟ್ ಮಾಡಿ. ಬಾಯ್.